ಸುಧಾಮ್ ನಗರದಲ್ಲಿ ಆಗ್ತಿರುವಂತಹ ಗಣೇಶ ಹಬ್ಬದ ಸಂಭ್ರಮ 44ನೇ ವರ್ಷದ ಶ್ರೀ ವಿನಾಯಕ ಭಕ್ತ ಮಂಡಳಿಯವರ ಸಂಭ್ರಮ ನೋಡೋದಕ್ಕೆ ಕಣ್ಣಿಗೆ ಹಬ್ಬನೂ ಹಬ್ಬ. ನಮ್ಮ ಜೊತೆ ವಿಲ್ಸನ್ ಗಾರ್ಡನ್ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ ಆದಂತಹ ಶ್ರೀಯುತ ಎನ್ ರಾಜಶೇಖರ್ ಇದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ನಾಯಕರು ಇವರು. ಇಲ್ಲಿನ ಜನರ ಜೊತೆ ಇವರು ಬೆರೆಯೋ ರೀತಿ ನೋಡಿದ್ರೆ ಖುಷಿ ಆಗುತ್ತೆ. ಹಬ್ಬದ ವಾತಾವರಣ ಇವರಿಂದ ಕಳೆಗಟ್ಟಿದೆ ಅಂತ ಹೇಳಬೇಕು. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಸೊ ತುಂಬ ಗ್ರ್ಯಾಂಡ್ ಆಗಿ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ನೀವು ಈ ಒಂದು ವಿನಾಯಕ ಭಕ್ತ ಮಂಡಳಿಯ ಜನರಲ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗುತ್ತೆ. ನಾವು ಪ್ರತಿ ವರ್ಷವೂ ಇದೇ ಥರ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 44ನೇ ವರ್ಷ. ನಮಗೇನಂದರೆ ಗಣೇಶ ಎಲ್ಲರೂ ಮಾಡಬೇಕು, ಪ್ರತಿಯೊಬ್ಬರು ಗಣೇಶನ ಮಾಡಬೇಕು. ಸೊ ಅದರಿಂದ ನಮಗೆ ಅವ್ರಿಗಿನ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ನಮ್ಮದು 5 ದಿನ ಪ್ರೋಗ್ರಾಮ್ ಇರುತ್ತೆ. ಫಸ್ಟ್ ಡೇ ಬಂದು ನಮ್ಮ ಆರ್ ವಿ ದೇವರಾಜ್ ಅವರ ಧರ್ಮಪತ್ನಿ ಮಮತಾ ದೇವರಾಜ್ ಅವ್ರು ಬಂದು ಮಹಿಳೆಯರಿಗೆ ಬಾಗಿನ ಅರ್ಪಿಸಿದ್ದಾರೆ. 2ನೇ ದಿನ ಬಂದು ಮಕ್ಕಳ ಕಾಂಪಿಟೇಷನ್, ಡ್ಯಾನ್ಸ್, ನೃತ್ಯ ಕಾರ್ಯಕ್ರಮ ಇರುತ್ತೆ. 3ನೇ ದಿನ ನೀವು ನೋಡ್ತಾ ಇದ್ದಂಗೆ ರಂಗೋಲೆ ಕಾಂಪಿಟೇಷನ್ ನೋಡಿ ಇಲ್ಲೇ ಕಾಣುತ್ತೆ ನಿಮಗೆ. ಅವರಿಗೆಲ್ಲ ಪ್ರೈಸು, ಕ್ಯಾಶ್ ಪ್ರೈಸ್ ಎಲ್ಲ ಕೊಡ್ತಾಯಿದ್ವಿ. 4ನೇ ದಿನ ನಮ್ಮ ಅಧ್ಯಕ್ಷರಾದರೆ ಶ್ರೀ ಕೇವಲ್ ಚಂದ್ ಜೈನ್ರವರ ಅನ್ನದಾನವನ್ನು ಒಂದು ಸುಮಾರು 3,000-4,000 ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿರುತ್ತೆ ನಾವು. ಮತ್ತು 5ನೇ ದಿನ ನಮ್ಮದು ಜನಪದ ತಂಡ ಬರುತ್ತೆ. ಒಂದು 15 ಕಲಾ ತಂಡಗಳು ಬರುತ್ತೆ. 15ರಿಂದ 18 ಕಲಾ ಜನಪದ. ಸೊ ಅವ್ರಿಗೂ ಒಂದು ಇದಾಗುತ್ತೆ. ಸೊ ಮನೋರಂಜನೆ ಇರುತ್ತೆ. ಸೊ ಅದರ ಮುಖಾಂತರ ನಾವೇನು ಮಾಡ್ತೀವಿ, ಮೆರವಣಿಗೆ ಸುಧಾಮ್ ನಗರ, ಕೆ ಎಚ್ ರೋಡ್ ಎಲ್ಲ ಮುಖಾಂತರ ಲಾಲ್ಬಾಗಿಂದ ಯಡಿಯೂರು ಕೆರೆಗೆ ತೊಗೊಂಡೋಗಿ ವಿಸರ್ಜನೆ ಮಾಡ್ತೀವಿ. 42 ವರ್ಷಗಳಿಂದ ನಮ್ಮ ಕೇವಲ್ ಚಂದ್ ಜೈನ್ ಅವರು ಅಪಾರವಾದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನದಾನ ಸಂತರ್ಪಣೆ ಮೂಲಕ. ನಿಜಕ್ಕೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಯ್ ಸರ್, ಹೌ ಆರ್ ಯು? ಫೈನ್ ಮೇಡಮ್. ಸರ್, ಎಲ್ಲರೂ ಕಾಯ್ತಾ ಇದ್ದಾರೆ. ಇವತ್ತು 44ನೇ ವರ್ಷದ ಶ್ರೀ ವಿನಾಯಕ ಭಕ್ತ ಮಂಡಳಿ ನಡೀತಾ ಇದೆ ಸಂಭ್ರಮ. ಸೊ ಅದರಲ್ಲಿ ನಿಮ್ಮದೇ ಮೇಜರ್ ಪಾತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸರ್. 42 ವರ್ಷಗಳಿಂದ 2 ವರ್ಷ ಮೊದಲ 2 ವರ್ಷ ಇವ್ರು ಇರಲಿಲ್ಲ, ಬಟ್ ಅದಾದ ನಂತರ ಇಲ್ಲ ಪ್ರತಿ ವರ್ಷ ನಾನೇ ಅನ್ನ ಸಂತರ್ಪಣೆ ಮಾಡ್ತೀನಿ ಅಂತ ಹೇಳಿ ಆ ಒಂದು ಇನಿಷಿಯೇಷನ್ಸ್ ತೊಗೊಂಡು ಬಂದಿದ್ದಾರೆ. ಸರ್, ಹೇಗೆ ಅನ್ಸುತ್ತೆ ಸರ್ ಈ ಒಂದು ಸಂಭ್ರಮ, ಖುಷಿ ಯಾವ ರೀತಿ ಹಂಚ್ಕೊಳ್ತೀರಾ? ನಮಗೆ ಗಣೇಶ ಹಬ್ಬ ಬಂದರೆ ಭಾರಿ ಖುಷಿ ಆಗುತ್ತೆ. ನಾವೇ ಆಟೋಮೆಟಿಕ್ ಆಗಿ ಫಾರ್ವರ್ಡ್ ಆಗಿ ನಾವೇ ಮಾಡ್ತಾ ಇದ್ದೀವಿ. ನನಗೆ ನಿಮ್ಮನ್ನ ಗಣೇಶದ ಪ್ರತಿರೂಪ ನೋಡ್ದಂಗೆ ಅನ್ನಿಸ್ತಾ ಇದೆ. ಸೊ ನೀವು ಆಹಾರ ಪ್ರಿಯರ? ಹೌದು. ಓಕೆ. ಸೊ ಜನಗಳಿಗೆ ಈ ಥರ ಅನ್ನದಾನ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ನಿಮಗೆ? ಈ ಒಂದು ನಾನು ಒಂದು ಇದರಲ್ಲಿ ಭಾಗಿಯಾಗಬೇಕು, ಇದರ ಒಂದು ಪಾತ್ರ ವಹಿಸಬೇಕು ಅಂತ ಹೇಳಿ. ಇದು ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿರೋದು, ನವರತ್ಮಲ್ ಜೈನ್ ಅಂತ. ಅವರು ಇವಾಗ ತೀರೋಗಿದ್ದಾರೆ. ಅವರು ಸ್ಟಾರ್ಟ್ ಮಾಡಿದ್ದಾರೆ, ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವಾಗ. ಸರ್, 42 ವರ್ಷ ಅಂದರೆ ಸುಮ್ಮನೆ ವಿಷಯ ಅಲ್ಲ ಸರ್. ನೀವು ಎಷ್ಟು ಒಂದು ಈ ಒಂದು ಕೌಂಟ್ ಇಟ್ಕೊಂಡಿರ್ತೀರಾ, ಇಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಹೇಳಿ. ಇವಾಗ ಲಕ್ಷಗಟ್ಟಲೆ ಜನ ಬರ್ತಾರೆ, ಯಾವ ರೀತಿ ನಿಭಾಯಿಸ್ತೀರಾ ಸರ್? ನಮ್ಮದು 11:30ಗೆ ಸ್ಟಾರ್ಟ್ ಆದರೆ ಅಪ್ ಟು 4:30ವರೆಗೂ ನಡೀತಾ ಇರುತ್ತೆ. 350 ಮೆಂಬರ್ಸ್ ಅಟ್ ಎ ಟೈಮ್ ಕುಂತ್ಕೊಂಡು ಊಟ ಮಾಡ್ತಾರೆ. ಸೊ 1000 ಕೌಂಟಿಂದ ಶುರು ಮಾಡಿ ಈಗ ಲಕ್ಷ ಗಟ್ಟಲೆ ದಾಟಿದೆ ಅಂತ ಹೇಳಿದ್ರೆ, ಅಂದರೆ 1000 ರೂಪಾಯಿಯಿಂದ ಲಕ್ಷಗಳೇ ನೀವು ಖರ್ಚು ಮಾಡ್ತಾ ಇದ್ದೀರಾ ಸರ್. ಸೊ ಇದನ್ನ ಯಾವ ರೀತಿ ನೀವು ಖುಷಿನ ವ್ಯಕ್ತಪಡಿಸ್ತೀರಾ? ಅದು ಇವಾಗ 1000 ಅಂತೂ ಏನು ಲೆಕ್ಕಕ್ಕಿಲ್ಲ. ಇವಾಗ ಏನಿದ್ರೇನು ಲಕ್ಷದಲ್ಲೇ ಖರ್ಚು ಮಾಡಿದ್ರೆ ಅನ್ನದಾನ ಚೆನ್ನಾಗಾಗುತ್ತೆ. ಆಮೇಲೆ ನಮಗೆ ಇದರಲ್ಲಿ ಹೆಲ್ಪಿಂಗ್ ಇದೆ. GR ಕ್ಯಾಟ್ರಿಯರ್ಸ್ ಗೋವಿಂದಪ್ಪ ಪ್ರೊಪ್ರೈಟ್ರು, ಅವರು ಇದರಲ್ಲಿ ರೀಸನಬಲ್ ರೇಟಲ್ಲಿ ನಮಗೆ ಅನುಕೂಲ ಮಾಡಿ ಕೊಡ್ತಾರೆ. ಅಂದರೆ ಇದೊಂಥರ ಗಂಡ ಹೆಂಡತಿಯ ಸಂಬಂಧ, ಮೇಡ್ ಫಾರ್ ಈಚ್ ಅದರ್. ಇವ್ರಿಗೆ ಕಂಪ್ಲೀಟ್ ಆದ ಸಪೋರ್ಟ್ ಕೊಡ್ತಾ ಇದ್ದಾರೆ GR ಕೇಟರರ್ಸ್ ಅವರು, ಗೋವಿಂದ್ ಅವರಂತ. ಸೊ ಗೋವಿಂದನ ಹೆಸರು ಇಟ್ಕೊಂಡು ಜನಸೇವೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಒಳ್ಳೇದಾಗುತ್ತೆ ಸರ್ ನಿಮಗೆ. 42 ವರ್ಷದಿಂದ ಹಾಗೆ GR ಕೇಟರರ್ಸ್ ಅವರು ಸಿದ್ಧಪಡಿಸ್ತಾ ಇದ್ದಾರೆ. ಎಷ್ಟು ಸಕ್ಕತ್ತಾಗಿದೆ ಆಹಾರಗಳು, ತಿನಿಸುಗಳು. ಸೊ ಇದ್ರ ಬಗ್ಗೆ ಯಾವ ರೀತಿ ಪ್ರಿಪೇರ್ ಮಾಡಿಸ್ತೀರಾ ಅದನ್ನು ಹೇಳಿ ಸರ್. ನಾವು ಇದು 23 ವರ್ಷದಿಂದ ನಾವು ಪ್ರಿಪೇರ್ ಮಾಡ್ಕೊಂಡು ಕಲ್ತ್ಕೊಂಡಿದ್ದೀವಿ ಮೇಡಮ್. ಅದು ನಮ್ಮ ಸರಿಂದ ನಮಗೆ 15 ವರ್ಷದಿಂದ ನಮಗೆ ಆರ್ಡರ್ ಕೊಡ್ತಾ ಇದ್ದಾರೆ. ಅದು ನಾವು ಸ್ವಲ್ಪ ಕಮ್ಮಿ ರೇಟಲ್ಲಿ ನಾವು ಎಲ್ಲ ಪ್ರಯತ್ನ ಮಾಡಿ ಎಲ್ಲ ಮಾಡಿಕೊಡ್ತಿದ್ದೀರಿ ಮೇಡಮ್ ಎಲ್ಲ. ಆ್ಯಂಡ್ ಮಾಡೋ ರೀತಿ, ಮೇಕಿಂಗ್ ಕೂಡ ನೋಡ್ಬೋದು ನೀವು. ಫುಲ್ ಹೈಜೀನ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಈ ಮಾಡೋ ರೀತಿ ನೋಡಿದ್ರೆ. ಇನ್ನೊಂದು 2 ಜಾಸ್ತಿ ತಿನ್ಬೇಕು. ಬೋಲೋ ಶ್ರೀ ವಿಘ್ನ ನಿವಾರಕ ಗಣೇಶ್ ಮಹಾರಾಜ್ಗೆ. ಓಕೆ, ಭಕ್ತಾದಿಗಳು ಇವರೆಲ್ಲ ಕೂಡ ಸಹಕಾರ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಬನ್ನಿ ಸರ್, ಮನೀಶ್ ಅವರು ನೋಡಿ ನಮ್ಮ
ಕೇವಲ್ ಚಂದ್ ಜೈನ್ ಅವರ ಮಗ, ಮುದ್ದಿನ ಮಗ, ಲಡ್ಡು ಥರನೇ ಇದ್ದಾರೆ, ಕ್ಯೂಟ್ ಆಗಿದ್ದಾರೆ. ಸೊ ಇವರು ಮನೀಶ್ ಕೆಮಿಕಲ್ಸ್ ಅನ್ನೋ ಒಂದು ಬಿಸ್ನೆಸ್ ಕೂಡ ನಡೆಸ್ತಾ ಇದ್ದಾರೆ, ಪೀಣ್ಯದಲ್ಲಿದೆ. ಸರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಹೋಲ್ಸೇಲ್ ಸಾಲ್ವೆಂಟ್ ಕೆಮಿಕಲ್ ಡೀಲರ್ಸು. ನಾವು ಬೇರೆ ಫಾರ್ಮಸಿ, ಪೇಂಟ್ ಇಂಡಸ್ಟ್ರೀಸು ಮತ್ತು ಪೇಪರ್ ಇಂಡಸ್ಟ್ರೀಸ್ಗೂ ಸಪ್ಲೈ ಮಾಡ್ತೀವಿ. ಸೊ ಇದೆಲ್ಲ ಒಂದು ಆಶೀರ್ವಾದನೇ. ಸೊ ಗಣೇಶನ ಆಶೀರ್ವಾದ ನಿಮಗೆ ಸದಾಕಾಲ ಇರಲಿ. ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ತಂದೆ ಜೊತೆ ಸೇರ್ಕೊಂಡು ನೀವು ಕೂಡ ಸಮಾಜ ಸೇವೆಗೆ ಇಳಿದಿದ್ದೀರಾ. ಸೊ ನಿಮ್ಮ ಬಿಸ್ನೆಸ್ಸು ಜಾಸ್ತಿ ಇಂಪ್ರೂವ್ ಆಗಲಿ, ಪ್ರಾಫಿಟ್ ಕೊಡಲಿ, ಇದೇ ಥರ ಸೇವೆ ಸಲ್ಲಿಸ್ತಾ ಇರಿ ಸರ್. ಈಗ ಲಕ್ಷಗಳೇನಿದೆ ಅದು ನೆಕ್ಸ್ಟ್ ಕೋಟಿ ದಾಟ್ಲಿ ಅಂತ ನಾವು ವಿಶ್ವಾಸ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮನೀಶ್ ಅವರೇ, ನೀವೇನು ಹೇಳ್ತೀರಾ ಆಡಿಯನ್ಸ್ಗೆ? ಎಲ್ಲದಕ್ಕೂ ಒಳ್ಳೆ ಆಗಲಿ, ಖುಷಿ ಆಗಲಿ, ಎಲ್ಲರೂ ಬಂದು ಅನ್ನದಾನಕ್ಕೆ ಊಟ ಮಾಡಿಬಿಟ್ಟು ಸ್ವೀಕಾರ ಮಾಡಿಸ್ಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ನ್ಯೂಸ್ 15 ಕನ್ನಡದ ಪರವಾಗಿ. ಸೊ ಮಿಸ್ ಮಾಡ್ಕೊಳ್ದೆ ಸುಧಾಮನಗರಕ್ಕೆ ಬನ್ನಿ. ಹಾಯ್ ಪುಟಾಣಿ, ಹೇಳು ಜೈ ಗಣೇಶ. ಜೈ ಗಣೇಶ ಬೋಲ್. ಜೈ ಜೈ ಗಣೇಶ. ಗಣೇಶ. ಓಕೆ, ಸೊ ಬನ್ನಿ, ಮಿಸ್ ಮಾಡಿದೆ ಸುಧಾಮನಗರಕ್ಕೆ 44ನೇ ವರ್ಷದ ವಿನಾಯಕ ಭಕ್ತ ಮಂಡಳಿಯ ಗಣೇಶ ವಾರ್ಷಿಕೋತ್ಸವ ಕಾರ್ಯಕ್ರಮನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಈ ಮಾಡೋ ರೀತಿ ನೋಡಿದ್ರೆ ಇನ್ನೊಂದೆರಡು ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ. ಕಲ್ಪನಾ ಅವರು, ನೀವು ಅದನ್ನ ಟೇಸ್ಟ್ ಮಾಡಿ ಇವ್ರಿಗೆ ಆರ್ಡರ್ कैसा लग रहा है आपको? आपने ये सब टेस्ट किए हैं ना, 42 ईयर से आप ये स्पॉन्सर कर रहे हैं. अच्छा कैसा लगता है टेस्ट? अच्छा लगता है ना? टेस्ट अच्छा है. हाँ, बहुत अच्छा लगता है टेस्ट. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ. ಇಟ್ಸ್ ವೆರಿ ವೆರಿ ಟೇಸ್ಟಿ. ಓಕೆ, ಕಲ್ಪನಾ ಅವರು ಟೇಸ್ಟ್ ಮಾಡಿ ಆರ್ಡರ್ ಕೊಟ್ಬಿಟ್ಟಿದ್ದಾರೆ GR ಕೇಟರರ್ಸ್ಗೆ. ಆ್ಯಂಡ್ ನಮ್ಮ ಕೇವಲ್ ಚಂದ್ ಜೈನ್ ಅವ್ರನ್ನ ಕೇಳಂಗೆ ಇಲ್ಲ, ಅವ್ರ ಮೊಗದಲ್ಲೇ ಗೊತ್ತಾಗುತ್ತೆ ಎಷ್ಟು ಅವರು ಆಹಾರ ಪ್ರಿಯರು. ಅವರು ಟೇಸ್ಟ್ ಮಾಡಿ ಇದಕ್ಕೆ ಒಂದು ಎಷ್ಟು ಸ್ಪಾನ್ಸರ್ ಮಾಡಿ ಎಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತ.